ಮುಖಂಡ ಕೆ ಕರಿಯಪ್ಪ ಅವರ 60ನೇ ಜನ್ಮದಿನದ ಅಂಗವಾಗಿ ಮಹಾವರುಣ ಯಾಗ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ವರ್ಷ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದುವರೆಗೆ ಸಮರ್ಪಕ ಮಳೆಯಾಗದ ಕಾರಣ ರೈತರು ತೀವ್ರ ಆತಂಕದಲ್ಲಿದ್ದಾರೆ. ರಾಜ್ಯ ಹಾಗೂ ದೇಶದ ಕೆಲ ಭಾಗಗಳಲ್ಲಿ ಅತಿವೃಷ್ಟಿ ಕಂಡು ಬಂದಿರುತ್ತದೆ. ಇನ್ನು ಕೆಲವೆಡೆ ಭೀಕರ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ವಿಷಾದನೀಯ ಸಂಗತಿಯಾಗಿದೆ. ನಮ್ಮ ಭಾಗದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಈ ವೇಳೆಗೆ ತುಂಬ ಇರಬೇಕಾಗಿತ್ತು. ಆದರೆ ಇದುವರೆಗೂ ಸಮರ್ಪಕ ನೀರಿನ ಹರಿವು ಇಲ್ಲದ ಕಾರಣ ಜಲಾಶಯಕ್ಕೆ ನೀರು ಬಂದಿಲ್ಲ. ಇದರ ಪರಿಣಾಮವಾಗಿ ಕೃಷಿ ಚಟುವಟಿಕೆಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ರೈತರ ಬದುಕು ಅಂತ್ಯಕ್ಕೆ ಒಳಗಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರ ಹಿತದೃಷ್ಟಿಯಿಂದ ಹಾಗೂ ಉತ್ತಮ ಮಳೆಯಾಗಲೆಂದು ಜುಲೈ 17 ಮತ್ತು 18ರಂದು 2 ದಿನಗಳ ಕಾಲ ಮಹಾವರುಣ ಯಾಗ ಹಮ್ಮಿಕೊಳ್ಳಲಾಗಿದೆ. ಈ ಯಾಗ ಹೋಮ ಮತ್ತು ಪ್ರಾರ್ಥನೆಯ ಫಲವಾಗಿ ಭೂಮಾತೆಗೆ ಉತ್ತಮ ಮಳೆಯಾಗಿ ರೈತರ ಬದುಕು ಹಸನಾಗಲಿ ಎಂದು ಬೇಡಿದರು. ಈ ಸಂದರ್ಭದಲ್ಲಿ ಎಂ ದೊಡ್ಡ ಬಸವರಾಜು, ದುರ್ಗಾಪ್ರಸಾದ್ ಶರ್ಮಾ, ಜಿಕೆ ವಿಶ್ವನಾಥ್ ಚೌಧರಿ, ನೆಕ್ಕಂಟಿ ಸುರೇಶ್, ಜೀವನ್, ಕೆಎಂಎಸ್ ಜಗದೀಶ್, ಎಂ ಪದ್ಮ ನಾಯ್ಡು, ಸಿಎಚ್ ಮೋಹನ್ ರಾವ್, ರವಿ ಉಪ್ಪಾರ್, ಗುಡಪಾಟಿ ವೆಂಕಟೇಶ್, ನಾಗೇಶ್, ನೆಕ್ಕಂ ವಂಶಿ, ರವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಕೆ ಕರಿಯಪ್ಪನವರ 60ನೇ ಜನ್ಮದಿನೋತ್ಸವದ ಅಂಗವಾಗಿ ಶತಾಬ್ದಿ ಪೂರ್ಣೋತ್ಸವ ಸಮಾರಂಭದ ನಿಮಿತ್ತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಕಾಲಿಕ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಮಳೆ ಇರಲಾರದ ಕಾರಣ ರೈತರೆಲ್ಲ ಕೂಡ ಭಾಳ ಆತಂಕದಲ್ಲಿರುವಂಥ ಈ ಸಂದರ್ಭದಲ್ಲಿ ಮಳೆ ಬರಬೇಕು, ಅನಿವಾರ್ಯ. ಕರ್ನಾಟಕ ರಾಜ್ಯ ಇರ್ಬೋದು, ದೇಶ ಇರ್ಬೋದು. ಒಂದು ವ್ಯತಿರಿಕ್ತ ವಾತಾವರಣ ಇವತ್ತು ನಾವು ದೇಶದಲ್ಲಿ, ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ. ಒಂದು ಕಡೆ ಅತಿಯಾದ ಮಳೆ, ಒಂದು ಕಡೆ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮ ಭಾಗದಲ್ಲಿ ಇವತ್ತು ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿರೋದ್ರ ಜೊತೆಯಲ್ಲಿ ನಮ್ಮ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ತುಂಬಬೇಕಾಗಿತ್ತು, ನೀರು ಹರಿದು ಬರಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ನೀರು ಇರಲಾರದ ಕಾರಣ ಇವತ್ತು ಬೆಳೆ ಬರಲಾರದಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಆತಂಕದ ಸಂದರ್ಭದಲ್ಲಿ ರೈತರಿಗೆ ಮುಂದೆ ಜೀವನ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅನ್ನೋದಾದರೆ ಮಳೆ ಬರಬೇಕು ಅನ್ನುವಂಥದ್ದು. ಹಾಗಾಗಿ ಈ ಮಳೆಯ ನಿಮಿತ್ತವಾಗಿ 17 ಮತ್ತು 18ನೇ ತಾರೀಕು 2 ದಿವಸನೂ ಕೂಡ ಮಹಾವರ್ಣ ಯಾಗ ಅನ್ನುವಂಥ ಒಂದು ಯಾಗವನ್ನು, ಪರ್ಜನ್ಯ ಹೋಮ ಅನ್ನುವಂಥದ್ದನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಹಾಗಾಗಿ ಈ ಒಂದು ಆಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥವರೆಲ್ಲರಿಗೂ ಕೂಡ ನಾನು ಪೂರ್ವಕ ಧನ್ಯವಾದಗಳನ್ನು ಹೇಳುವುದರ ಮೂಲಕ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇಂಥ ಸಂಕಷ್ಟ ಸಮಯದಲ್ಲಿ ನಾವೆಲ್ಲರೂ ಕೂಡ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ಈಶ್ವರನನ್ನು ಪ್ರಾರ್ಥನೆ ಮಾಡುವುದರ ಮೂಲಕ ಒಟ್ಟಾರೆಯಾಗಿ ನಮ್ಮ ಭೂಮಾತೆಗೆ ಮಳೆಯನ್ನು ತರುವಂಥ ಕೆಲಸವನ್ನು ಆಗಬೇಕು. ಆ ಮಳೆ ಮೂಲಕ ರೈತರಿಗೆ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.